ತುಂಬ ಜನ ಆಸ್ಪಿರೆಂಟ್ಸು ಕಾಲ್ ಮಾಡಿ ನಿನ್ನೆ KPSC ವಿಸಿಟ್ ಮಾಡಿದ್ವಿ. ಒಂದು ಪೆಂಡಿಂಗ್ ಲಿಸ್ಟ್ ಇರ್ಬೋದು, KPSCಲಿ ಹೊಸ ನೋಟಿಫಿಕೇಶನ್ ಬಗ್ಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ದೀರಾ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಆಸ್ಪಿರೆಂಟ್ಸ್ ಪರವಾಗಿ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಒಂದು KPSC ಬದಲಾವಣೆ ಆಗೋದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಡ್ತಿದ್ದಾರೆ. ಯಾಕೆಂದರೆ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅಂದರೆ ಇನ್ ಟೈಮ್ ರಿಸಲ್ಟ್ಸ್ ಇರ್ಬೋದು, ಪೆಂಡಿಂಗ್ ಲಿಸ್ಟ್ ಇರ್ಬೋದು, ಎಕ್ಸಾಮ್ಸ್ ಇರ್ಬೋದು, ಒಂದು ಎಕ್ಸಾಮ್ ಪ್ಯಾಟರ್ನ್ ಪ್ರತಿಯೊಂದಕ್ಕೂ ಮತ್ತು ಫೀಸ್ ಸ್ಟ್ರಕ್ಚರ್ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಮೇಡಮ್ಗೆ ಒಂದು ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಮತ್ತು ಈ ಒಂದು KPSC ಯಾವುದೂ ನೋಟಿಫಿಕೇಶನ್ ಕೊಡಬಾರ್ದು ಅಂತ ಪ್ರತಿಯೊಂದು ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾವೇ ಮನವಿ ಕೊಟ್ಟಿದ್ದೀವಿ. ಸಾಕಷ್ಟು ಏನು ಒಂದು ವೇಕೆನ್ಸಿ ಏನಿದೆ ಅಷ್ಟು ಸುಮಾರು ಒಂದು 40,000 ವೇಕೆನ್ಸಿ ಇವಾಗ ಇದು KEಗೆ ಕೊಡೋ ಥರ ನಾವು ಕಂಪ್ಲೀಟ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದೆ. ಅದು KE ಮುಖಾಂತರನೇ ಆಗಬೇಕು. KPSCಗೆ ಸದ್ಯಕ್ಕೆ ಯಾವುದೂ ನೋಟಿಫಿಕೇಶನ್ ಕೊಡಲೇಬಾರ್ದು. KPSCಲಿ ಹಲವಾರು ಬದಲಾವಣೆ ಆಗಬೇಕು, ಒಂದು ರಿಫಾರ್ಮ್ಸ್ ಆಗಬೇಕು. KPSC ಅನ್ನೋದು KPSCಲಿ ಏನು ಒಂದು 16 ಜನ ಮೆಂಬರ್ ಇದ್ದಾರೆ, ಮ್ಯಾಕ್ಸಿಮಮ್ ಒಂದು 5 to 6 ಮೆಂಬರ್ಸ್ ಆಗಬೇಕು. ಮತ್ತೆ ಒಂದು ಟೈಮ್ ಲಿಮಿಟ್ ಇರಬೇಕು. ಎಲ್ಲದಕ್ಕೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. KPSC ಇರ್ಬೋದು, KE ಇರ್ಬೋದು, KSP ಪ್ರತಿಯೊಂದು ಪ್ರಾಧಿಕಾರ, ಪ್ರತಿಯೊಂದು ಇಲಾಖೆ ಏನು ರೆಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟು ಒಂದು ಟೈಮ್ ಲೈನ್ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಮೊದಲಿನೂ ಅದೇ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಅದು ಇವತ್ತು ಸರ್ಕಾರನೂ ಮಾಡಬೇಕು ಅಂತ ಬಂದಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಮತ್ತೆ ಈ ಒಂದು KPSCಗೆ ಸದ್ಯದ ಮಟ್ಟಿಗೆ ಯಾವುದೋ ನೋಟಿಫಿಕೇಶನ್ಸ್ ಗೆಜೆಟೆಡ್ ಪ್ರೊಫೆಷನರಿ ಕೂಡ ನಾವೇನು ಹೊಸ ನೋಟಿಫಿಕೇಶನ್ಸ್ ಆಗ್ತಾ ಇದೆ ಅದು ಮೇ ಬಿ ಒಂದು 300 ಅಷ್ಟೇ ಆಗ್ತಾ ಇತ್ತು. ಅದನ್ನ ನಾವೀಗ ಒಂದು 500 ಅಟ್ಲೀಸ್ಟ್ 500 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಒಂದು ಹೊಸ ಒಂದು ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A, ಗ್ರೂಪ್ B, KS ನೋಟಿಫಿಕೇಶನ್, ಹೊಸ ನೋಟಿಫಿಕೇಶನ್ಸು ಆಗುತ್ತೆ. ಎಲ್ಲ ಆಸ್ಪಿರೆಂಟ್ಸ್ಗೆ ಏನು KS ಆಸ್ಪಿರೆಂಟ್ಸ್ ಇದ್ದೀರಾ ತುಂಬ ಗಂಭೀರವಾಗಿ ಅಂದರೆ ಸೀರಿಯಸ್ ಆಗಿ ಓದ್ಕೊಂಡು ಸ್ಟಾರ್ಟ್ ಮಾಡಿ. ಮತ್ತು ಈ ಒಂದು ನೋಟಿಫಿಕೇಶನ್ ನಾವು ಆ್ಯಕ್ಚುಲಿ UPSC ಕೊಡಿಸ್ಬೇಕಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಡ್ತಾ ಇದ್ವಿ. ಈ ಒಂದು KPSC ಆದರೆ ಈಗ ಒಂದು ಸುಮಾರು 2-3 ವರ್ಷ 5 ವರ್ಷ ಆದರೂ ಕಂಪ್ಲೀಟ್ ಮಾಡಲ್ಲ. ಈ ಒಂದು ನೋಟಿಫಿಕೇಶನ್ಸ್ ಅದ್ರ ಬಗ್ಗೆ ಎಲ್ಲ ಸ್ಟೂಡೆಂಟ್ ಬಗ್ಗೆ ಚರ್ಚೆ ಮಾಡಿ ನೋಡೋಣ. ನಿಮ್ಮ ಒಪಿನಿಯನ್ಸ್ ಏನಿರುತ್ತೋ ಅದ್ರ ಪ್ರಕಾರ ನಾವು ವರ್ಕ್ ಮಾಡೋಣ. ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು KPSCಲಿ ಏನು ಪೆಂಡಿಂಗ್ ಲಿಸ್ಟ್ ಇತ್ತು, ರಿಸಲ್ಟ್ಸ್ ಬಿಡಿಸೋದಿರ್ಬೋದು, ಪ್ರತಿಯೊಂದು ನಾವು ನೆನೆ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ಗೆ ಭೇಟಿ ಮಾಡಿ ಸುಮಾರು ಹೊತ್ತು ಚರ್ಚೆ ಮಾಡಿದ್ವಿ. ಗ್ರೂಪ್ B ಎಕ್ಸಾಮ್ಸ್ದು ರಿಸಲ್ಟ್ಸ್ ಬಗ್ಗೆ ಕೇಳಿದ್ವಿ. ಗ್ರೂಪ್ B ಎಕ್ಸಾಮ್ಸ್ದು ಅದನ್ನ ಮೇ 30ನೇ ತಾರೀಕು ಏನು OMR ಚೆಕ್, ಅಲ್ಲಿ ತನಕ OMR ಚೆಕ್ ಆಗಿದೆ. ಮತ್ತು ಕ್ರಾಸ್ ವೆರಿಫಿಕೇಶನ್ಸು ಜೂನ್ 8ನೇ ತಾರೀಕು ತನಕ ಕಂಟಿನ್ಯೂಷನ್ಸು OMR ಚೆಕ್ ಮತ್ತು ಕ್ರಾಸ್ ವೆರಿಫಿಕೇಶನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಈಗೊಂದು ರಿಸಲ್ಟ್ಸು ಜುಲೈ ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ ಮೇಡಮ್. ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ಜೂನ್ 14th ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಾವು KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಹತ್ರ ಚರ್ಚೆ ಮಾಡಿದಾಗ ಇಲ್ಲ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಇದು ಅವರಿಂದ ಡಿಲೇ ಆಗ್ತಾ ಇರೋದಂತಲ್ಲ, ಅದ್ರ ಕೆಳಗಡೆ ಏನೊಂದು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಅಲ್ಲಿ ಇರೋಂಥ ಸಿಬ್ಬಂದಿ ಇರ್ಬೋದು, ಬೇರೆ ಬೇರೆ ಏನು ಎಕ್ಸಾಮ್ಸ್ ಇರ್ಬೋದು. ಮೊನ್ನೆ ಲಾಸ್ಟ್ ಟೈಮು ಒಂದು ಸರ್ಕಾರ ಸೆನ್ಸಸ್ಗೆ ಎಲ್ಲ ಒಂದು ಸಿಬ್ಬಂದಿನ ಕಳಿಸಿರೋದು, ಇದೆಲ್ಲ ಒಂದು ರೀಸನ್ ಇದೆ. ಹಂಗಾಗಿ ಆದಷ್ಟು ಬೇಗ ಇದೇ ತಿಂಗಳು ಅಂದರೆ ಜೂನಲ್ಲೇ ರಿಸಲ್ಟ್ಸ್ ಬಿಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಮೇಡಮ್ ಕೂಡ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂದರೆ ಇಲ್ಲ ಈ ಮಂತಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಜುಲೈ ಫಸ್ಟ್ ವೀಕು ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾರೆ. ಈ ಒಂದು ನಾನು KPSC ಸೆಕ್ರೆಟರಿ ಮೇಡಮ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು CT ಅಡಿಷ್ನಲ್ ಲಿಸ್ಟು ಅಷ್ಟೇ ನೆನ್ನೆನೇ ಕೇಳಿದ್ದು, ನೆನ್ನೆನೇ ಅಡಿಷ್ನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅಂದರೆ ಮೇ ಬಿ ಫಸ್ಟ್ ಟೈಮ್ ಅನ್ಕೊತೀನಿ ಹಿಸ್ಟ್ರಿಯಲ್ಲಿ ಇಷ್ಟು ಸ್ಪೀಡಾಗಿ ಅಡಿಷ್ನಲ್ ಲಿಸ್ಟ್ ಬಿಟ್ಟಿರೋದು CT ಇದು. ಇಲ್ಲಿವರೆಗೂ ಯಾವುದೂ ಅಷ್ಟೇ ಎಕ್ಸಾಮ್ಸ್ ಆದಮೇಲೆ ಸುಮಾರು 2 ವರ್ಷ 3 ವರ್ಷ 5 ವರ್ಷ ಅಡಿಷ್ನಲ್ ಲಿಸ್ಟ್ ಆದರೂ ಫೈನಲ್ ಆಗ್ತಿರ್ಲಿಲ್ಲ. ಹೀಗಾಗಿ ನೆನ್ನೆ ಅಡಿಷ್ನಲ್ ಲಿಸ್ಟ್ ಬಿಟ್ಟಿದ್ದಾರೆ. WRD JE ಸಿವಿಲ್ ಮತ್ತು ಮೆಕ್ಯಾನಿಕಲ್ಲು ಇದು ಅಷ್ಟೇ ಈ ಒಂದು ಫೈನಲ್ ಲಿಸ್ಟ್ ಬಿಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಡಿಲೇ ಆಗಬಾರ್ದು. ಫೈನಲ್ ಲಿಸ್ಟು ಜೂನ್ 14th ಒಳಗಡೆ ಫೈನಲ್ ಲಿಸ್ಟ್ ಅಂತ ಹೇಳಿದರು ಮೇಡಮ್. ಮ್ಯಾಕ್ಸಿಮಮ್ 1 ವೀಕ್ ಹೆಚ್ಚು ಕಡಿಮೆ ಇದೇ 1 ವೀಕಲ್ಲಿ ರಿಸಲ್ಟ್ಸ್ ಬಿಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮೇಡಮ್ಮು. ಮತ್ತು ಅದಾದಮೇಲೆ ಸೆಕೆಂಡ್ ಒಂದು ಸಹಾಯಕ ಮತ್ತು ಸಾರ್ವಜನಿಕ ಗ್ರಂಥಾಲಯ ಹುದ್ದೆಗಳಿಗೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಲೈಬ್ರರಿಯನ್ ಪೋಸ್ಟು, ಈ ಪೋಸ್ಟಿಗೆ ದಯಮಾಡಿ ಆಸ್ಪಿರೆಂಟ್ಸು ನನ್ನನ್ನು ಭೇಟಿ ಮಾಡಿ ಫರ್ದರ್ ಏನು ಮಾಡ್ಬೋದು, ಇಲ್ಲಾಂದರೆ KPSC ಸೆಕ್ರೆಟರಿ ಮೇಡಮ್ನ ಒಂದ್ಸತಿ ಭೇಟಿ ಮಾಡಿ. ಯಾಕೆಂದರೆ ಇದರಲ್ಲಿ C&R ರೂಲಲ್ಲಿ ಕ್ವಾಲಿಫಿಕೇಷನ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಯಾರೂ ಕ್ವಾಲಿಫೈಡೇ ಆಗಿಲ್ಲ. ನಾಟ್ ಇವನ್ ಸಿಂಗಲ್ ಪರ್ಸನ್ ಕ್ವಾಲಿಫೈ ಆಗಿಲ್ಲ. ಈ ಒಂದು ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಗೌರ್ಮೆಂಟ್ಗಾಗಲಿ ಒಂದು ಲೆಟ್ರ್ ಬರೆದು ಒಂದು ಕನ್ಸೆಷನ್ ಕೊಡೋ ಥರ, ಇದೊಂದು ಟೈಮ್ ಕನ್ಸೆಷನ್ ಕೊಡೋ ಥರ ಯಾರು ಎಕ್ಸಾಮ್ ಬರ್ತೀರಾ ಅವರೆಲ್ಲರೂ ದಯಮಾಡಿ ಒಂದು KPSC ಆಗಿರ್ಬೋದು ನಮ್ಮನ್ನೇ ಭೇಟಿ ಮಾಡಿ ಗೌರ್ಮೆಂಟಿಗೆ ಒಂದು ಲೆಟ್ರ್ ಬರೆದು ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಸೋಣ.
ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಚ್ ಕೆದು ಲಿಸ್ಟ್ ಬಿಟ್ಟಿದ್ದಾರೆ. ನಾನು ಎಚ್ ಕೆದು ಲಿಸ್ಟ್ ಬಿಟ್ಟಿಲ್ಲ. ಮೇ ಬಿ ನೆಕ್ಸ್ಟ್ 1 ವೀಕ್ ಒಳಗಡೆ ಲಿಸ್ಟ್ ಬಿಡ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ಲಿಸ್ಟ್ ಬಿಡಿಸಿ ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ಥರ ಒಂದು ಪ್ರಯತ್ನ ಮಾಡೋಣ. ಮತ್ತು ಈ ಒಂದು ವೆಟರ್ನರಿ ಆಫೀಸರ್ದು ನಮಗೆಲ್ಲ ಗೊತ್ತಿದೆ, ಅದರಲ್ಲಿ ಎಷ್ಟೊಂದು ಕರಪ್ಷನ್ ಆಗಿತ್ತು. ಟಾಪ್ ಸ್ಕೋರ್ಸ್ ಎಲ್ಲ ಅವರೆಲ್ಲ ಎಷ್ಟೋ ಜನ ಗೋಲ್ಡ್ ಮೆಡಲ್ ಲಿಸ್ಟು ಫುಲ್ ಟಾಪಲ್ಲಿ ಇದ್ದವು, ಬಾಟಮಲ್ಲಿ ಇದ್ದಾರೆ, ಇಲ್ಲಾಂದ್ರೆ ಔಟ್ ಆಫ್ ಅಂದರೆ ಲಿಸ್ಟಲ್ಲೇ ಇಲ್ಲ. ಈವನ್ UPSC IFS ಎಕ್ಸಾಮ್ಸ್ ಪಾಸ್ ಆಗಿರೋರು ಕೂಡ ಇಂದ ಮಿಡಲ್ 350 ಮಾರ್ಕ್ಸ್ 300 ಮಾರ್ಕ್ಸ್ ತೊಗೊಂಡಿದ್ದಾರೆ. ಇವರು ಸ್ಕ್ಯಾಮ್ ಮಾಡಿ 450-500 ಮಾರ್ಕ್ಸ್ ತೊಗೊಂಡಿದ್ದಾರೆ. ಇದನ್ನಂತೂ ತುಂಬ ತನಿಖೆ, ಟಾಪ್ ಸ್ಕೋರ್ ಯಾರಿದೆ ಅವ್ರು ಅಷ್ಟು ಜನಕ್ಕೂ ತನಿಖೆ ಮಾಡಿ ಅಂತಲೇ ಹೇಳಿದ್ವಿ. ಅದ್ರ ಮೇಲೆ FIR ಕೂಡ ಆಗಿದೆ. ಆದಷ್ಟು ಬೇಗ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಿ ಈ ಒಂದು ಲಿಸ್ಟು ಅಷ್ಟೇ ಜೆನ್ಯೂನ್ ಕ್ಯಾಂಡಿಡೇಟ್ಸು, ಈ ಒಂದು ಯಾರು ಕರಪ್ಷನ್ ಥ್ರೂ ಹೋಗಿದ್ದಾರೆ ಅವರಿಂದ ಈ ಒಂದು ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೂ ತುಂಬ ಎಫೆಕ್ಟ್ ಆಗ್ತಿದೆ. ಅದ್ರ ಬಗ್ಗೆ ನಾವು ಫೈನಲ್ ಲಿಸ್ಟ್ ಬಗ್ಗೆ ಚರ್ಚೆ ಮಾಡಿ ಮಾತಾಡಿದ್ವಿ. ಈ ಮತ್ತು ACCAD ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ಜನ ಆಸ್ಪಿರೆಂಟ್ಸ್ ಬಂದಿದ್ರಿ, ಸುಮಾರು 23 ಜನ ಆಸ್ಪಿರೆಂಟ್ಸ್ ಬಂದಿದ್ರಿ. ಮೊದಲಿಂದನೂ ನಾವು ಅದ್ರ ಬಗ್ಗೆ ACCAD ಬಗ್ಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿಕೊಂಡು ರಿಸಲ್ಟ್ಸ್ ಬಿಡಬೇಕು ಅಂತೇಳಿ, ಮತ್ತು ಮೇನ್ಸ್ಗೂ ಅಷ್ಟೇ ಅವಕಾಶ ಮಾಡಿಸ್ಕೊಟ್ಟಿದ್ವಿ. ಸುಮಾರು 3 ಮಂತ್ಸ್ ಎಕ್ಸ್ಟೆನ್ಷನ್ ಮಾಡಿ ಮೇನ್ಸ್ಗೆ ಅವಕಾಶ ಎಲ್ಲರಿಗೂ ಹೆಲ್ಪ್ ಆಗಿತ್ತು. ಈ ಒಂದು ಎವ್ಯಾಲ್ಯೂಷನ್ ಸ್ಟಾರ್ಟ್ ಆಗಿರಲಿಲ್ಲ, ಈಗ ಆಲ್ಮೋಸ್ಟ್ 1 ತಿಂಗಳಲ್ಲಿ ಎವ್ಯಾಲ್ಯೂಷನ್ ಮುಗಿಯುತ್ತೆ. ಮ್ಯಾಕ್ಸಿಮಮ್ ಅದೇ ನೆನ್ನೆ ಚರ್ಚೆ ಮಾಡಿ ಮಾತಾಡಬೇಕಾದ್ರೆ ಜುಲೈ 10ನೇ ತಾರೀಕು ಅಂದರೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ. ಮ್ಯಾಕ್ಸಿಮಮ್ ಜುಲೈ 29 ಜೂನ್ ಎಂಡು ಇಲ್ಲ ಜುಲೈ 15th ಒಳಗಡೆ ಎವಲ್ಯೂಷನ್ ಕಂಪ್ಲೀಟ್ ಆಗುತ್ತೆ, ಜುಲೈ 14th. ಅದಾದಮೇಲೆ ಆಗಸ್ಟ್ 15th ಒಳಗಡೆ ಫೈನಲ್ ಲಿಸ್ಟಿಗೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮೇಡಮು. ಎಲ್ಲ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ ಆಗಬೇಕು, ಯಾಕೆಂದರೆ ಇದು ಆಗಸ್ಟ್ 15th ಫೈನಲ್ ಲಿಸ್ಟು. ಬಟ್ ಆದರೆ ACCAD ಮೇನ್ಸ್ ಕಂಪ್ಲೀಟ್ ಆಗಿ ಇದರಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ, ಡೈರೆಕ್ಟ್ ಪ್ರೊವಿಷನಲ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ಈ ಪ್ರೊವಿಷನಲ್ ಲಿಸ್ಟು ಜುಲೈ 24th ಒಳಗಡೆ ಅಂತ ಹೇಳಿದ್ದಾರೆ, 14th ಅಲ್ಲ ಸಾರಿ, ಜುಲೈ 24th ಒಳಗಡೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟು ಅದರೊಳಗಡೆ ಆದರೆ ಬೇಗ ಬಿಟ್ಟು ಎಲ್ರಿಗೂ ಅನುಕೂಲ ಆಗೋ ಥರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮೇಡಮ್ ಕೇಳ್ಕೊಂಡಿದ್ವಿ. ಆಗಸ್ಟ್ 15th ಫೈನಲ್ ಲಿಸ್ಟು ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಏನಂದರೆ ಇಂಡಿಪೆಂಡೆನ್ಸ್ ಸಿಗೋ ಥರ ಆಗಸ್ಟ್ 15th ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಇಟ್ಟಿದ್ದಾರೆ. ಆ ಟಾರ್ಗೆಟ್ ರೀಚ್ ಆಗಲೇಬೇಕು, ಇಲ್ಲ ಅಂತಂದರೆ ನಾವು ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ಅದೇ ಕಾರಣಕ್ಕೂ ಬಿಡಲ್ಲ. ಆದಷ್ಟು ಬೇಗ ರಿಸಲ್ಟ್ಸ್ ಬಿಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ಹೊಸ ನೋಟಿಫಿಕೇಶನ್ಸ್ ತುಂಬ ಕೇಳಿದ್ವಿ. ಈಗ ಆಲ್ರೆಡಿ ಬಂದಿರೋಂಥ ನೋಟಿಫಿಕೇಶನ್ಸ್ ಬೇಗ ಒಂದು ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಮೇಡಮ್ಮು ಇಲ್ಲ ಒಂದು ನೋಟಿಫಿಕೇಶನ್ ಮಾಡಿ ಬರೀ ವಿತಿನ್ 1 or 2 ಮಂತ್ಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಇಲ್ಲ, ಅಟ್ಲೀಸ್ಟ್ ನೋಟಿಫಿಕೇಶನ್ ಮಾಡಿ 1 ಮಂತ್ ಅಪ್ಲಿಕೇಶನ್ ಹಾಕೋದಕ್ಕೆ ನೆಕ್ಸ್ಟ್ 1 or 2 ಮಂತ್ಸ್ ಮಿನಿಮಮ್ ಎಕ್ಸಾಮ್ ಓದೋದಕ್ಕೆ ಪ್ರಿಪ್ರೇಷನ್ ಕೊಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಮೇಡಮ್ ಕೂಡ. ಎಲ್ಲ ಸ್ಟೂಡೆಂಟ್ಸ್ ಏನು ಸಪೋರ್ಟ್ ಮಾಡಿದ್ದೀರಾ, ಸ್ಪಂದಿಸಿದ್ದೀರಾ, ಎಲ್ಲರಿಗೂ ಅಷ್ಟೇ ಧನ್ಯವಾದ ತಿಳಿಸ್ತಾ, ಈ ಒಂದು ಇನ್ನು KPSC ಆಗಿರ್ಬೋದು ಯಾವುದೇ ಸಮಸ್ಯೆ ಇದ್ದರೆ ತಿಳಿಸಿ. ಈವನ್ KAS ಇರ್ಬೋದು, PDO ಇರ್ಬೋದು, ಅದರಲ್ಲಿ ಸ್ಕ್ಯಾಮ್ ಆಗಿದೆ. 2 ಮೇಲೂ ಸುಮಾರು 4ರಿಂದ 5 FIR ಆಗಿದೆ. ಯಾರ್ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅದು ತನಿಖೆ ಆಗ್ತಿದೆ, ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಮತ್ತು ಏನೇ ಒಂದು ಪ್ರೂಫ್ ಇದ್ದರೆ, ಒಂದು ಸಣ್ಣ ಪ್ರೂಫ್ ಇದ್ರೂ ಕೊಡಿ, ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ನಾವು ಅದನ್ನು FIR ಮಾಡಿಸ್ತೀವಿ. ನಾವು FIR ಮಾಡಿಸಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದನ್ನು ನಾವು ಮಾಡಿಸೋಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಒಂದು ಸಣ್ಣ ಪ್ರೂಫ್ ಇದ್ರೂ ಕೊಡಿ. ಅದರಲ್ಲಿ KAS ಅಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ, ಸ್ವಲ್ಪ ಜನ ಯಾರು ದುಡ್ಡು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದೆ. ಅದರಲ್ಲಿ ಇನ್ನೂ ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡಿ ಅದ್ರ ಮೇಲೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಂತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂಥವ್ರಿಗೆ ಪ್ರತಿಯೊಂದು ಜಾಬು ಸಿಗಬೇಕು. ಬರೀ KAS ಅಂತಲ್ಲ, ಗ್ರೂಪ್ C ಇರ್ಬೋದು, ಗ್ರೂಪ್ D ಇರ್ಬೋದು, ಪ್ರತಿಯೊಂದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಒಂದು DCC ಬ್ಯಾಂಕು ಅಷ್ಟೇ, ಮುಂಚೆ ಎಲ್ಲ ಡೈರೆಕ್ಟ್ ಇಷ್ಟಿಷ್ಟು ದುಡ್ಡು ಕೊಟ್ಟರೆ ಜಾಬ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು. ಈವನ್ KPSCಲೂ ಅಷ್ಟೇ, ಸರ್ಕಾರ ಮೊದಲೇ ಯಾರು ಕ್ಯಾಂಡಿಡೇಟ್ ಫಿಕ್ಸ್ ಆಗಬೇಕು, ಕ್ಯಾಂಡಿಡೇಟ್ ದುಡ್ಡು ಕೊಟ್ಟವ್ರಿಗೆ ನೋಟಿಫಿಕೇಶನ್ ಮಾಡ್ಕೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅವ್ರಿಗೆ ಜಾಬ್ ಕೊಡ್ತಾಯಿದ್ರು. ಬಟ್ ಇನ್ನು ಮುಂದೆ ಜೀವನದಲ್ಲಿ ಆ ರೀತಿ ಆಗಬಾರ್ದು. ಆ ಥರ ಯಾರೇ ಮಾಡಿದ್ರು ಅವ್ರನ್ನ ಸೀದಾ ಜೈಲಿಗೆ ಕಳಿಸ್ಬೇಕು, ಇಲ್ಲಾಂದರೆ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಯಾವುದಕ್ಕೂ ಅಷ್ಟೇ ಯಾರಿಗೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ವಿ ಆರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಒಳಗಡೆ, ಲಿಮಿಟ್ ಒಳಗಡೆ ಲೀಗಲಿ ಏನೇನು ಮಾಡೋಕ್ಕಾಗುತ್ತೋ ಎಲ್ಲನೂ ಮಾಡೋಣ. ಎಲ್ಲರೂ ಏನು ಸಪೋರ್ಟ್ ಮಾಡ್ತೀರಾ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.